ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಹೈಕಮಾಂಡ್ ನಾಯಕರೇ ಹೇಳಿದ್ದಾರೆ. ಅವರು ಕರೆದು ಮಾತನಾಡ್ತಾರೆ. ಖರ್ಗೆ ಅವರು ಹಿರಿಯರಿದ್ದಾರೆ ಕರೆದು ಹೇಳುತ್ತಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಹೈಕಮಾಂಡ್ ನಾಯಕರೇ ಹೇಳಿದ್ದಾರೆ. ಅವರು ಕರೆದು ಮಾತನಾಡ್ತಾರೆ. ಖರ್ಗೆ ಅವರು ಹಿರಿಯರಿದ್ದಾರೆ, ಹಿರಿಯರು ಮಾತಾಡ್ತಾರೆ. ಯಾವಾಗ ಗೊಂದಲಗಳಿಗೆ ತೆರೆ ಬೀಳುತ್ತೆ ಅಂತ ಹೇಳುವುದು ಅಸಾಧ್ಯವಾಗಿದೆ. ಅದನ್ನೆಲ್ಲ ಹೇಳಕ್ ನಾನು ಯಾರು? ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅಂದ್ರೆ ಆದಷ್ಟು ಬೇಗ ಅದಕ್ಕೆಲ್ಲ ತೆರೆ ಬೀಳುತ್ತೆ. ಹೈಕಮಾಂಡ್ ಮಾತನ್ನ ಅವರು ಕೇಳ್ತಾರೆ. ಎಲ್ಲರೂ ಕೂಡ ಕೇಳಬೇಕು. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕು. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ನನಗೆ ಕಲ್ಪನೆಯೂ ಇಲ್ಲ, ಆ ಮಟ್ಟಕ್ಕೆ ನಾನು ಮಾತನಾಡುವಂಥದ್ದು ಇಲ್ಲ ಅಂತ ಹೇಳಿ ಸಚಿವೆ ಹೇಳಿರುವಂಥದ್ದು. ಎಸ್ ವೀಕ್ಷಕರೇ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ. ಹೈಕಮಾಂಡ್ ವಿಚಾರ, ಪವರ್ ಶೇರಿಂಗ್ ವಿಚಾರ, ಅದಕ್ಕೆಲ್ಲ ಅಷ್ಟೆಲ್ಲ ಹೇಳುವಂಥ ದೊಡ್ಡವಳು ನಾನಲ್ಲ. ನಾನು ಯಾರು ಆ ಥರದಕ್ಕೆಲ್ಲ ಹೇಳೋಕ್ಕೆ? ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಸೊ ಅದು ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾನೇನು ಮಾತನಾಡೋದಿಲ್ಲ ಅಂತ ಹೇಳಿ ಹೈಕಮಾಂಡ್ ಏನಾದರೂ ಹೇಳುತ್ತೆ, ಅದಕ್ಕೆ ಉತ್ತರವನ್ನು ಅದೇ ಕೊಟ್ಟುಕೊಳ್ಳುತ್ತೆ ಅಂತ ಹೇಳಿ ಹೇಳಿರುವಂಥದ್ದು. ಅಂದರೆ ಪವರ್ ಶೇರಿಂಗ್ ವಿಚಾರವನ್ನು ಹೇಳುವಷ್ಟು ದೊಡ್ಡೋಳು ನಾನಲ್ಲ, ಅಷ್ಟು ಕೆಪಾಸಿಟಿನೂ ಕೂಡ ನನಗಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿರುವಂಥದ್ದು. ಅಂದರೆ ಅವ್ರವ್ರು ಏನಾದರೂ ಮಾಡ್ಕೊಳ್ಳಿ, ಸುಮ್ಮನೆ ನಾವೇನಕ್ಕೆ ಮಧ್ಯಪ್ರವೇಶವನ್ನು ಮಾಡೋಣ ಅಂತ ಹೇಳಿ ಅವರು ಕೂಡ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಮಟ್ಟಕ್ಕೆ ನಾನೇನು ಮಾತನಾಡುವಂಥದ್ದು ಇಲ್ಲ ಅಂತ ಹೇಳಿ ಸಚಿವೆ ಹೇಳಿರುವಂಥದ್ದು. ಸೊ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ, ಸೊ ಆ ಒಂದು ವಿಚಾರದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಕೇಳಿದಾಗ ಹೇಳಿರುವಂತಹ ಮಾತದ್ದೆಲ್ಲವೂ ಕೂಡ ಏನು ಡಿ ಕೆ ಆದರೂ ಆಗಲಿ, ಸಿ ಎಂ ಸಿದ್ದರಾಮಯ್ಯ ಆದರೂ ಮುಂದುವರಿಯಲಿ, ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಹೇಳಿ. ಆದರೆ ರಾಜ್ಯದಲ್ಲಿ ನಡೀತಿರುವಂತಹ ಈ ಒಂದು ವಿಚಾರಕ್ಕೆ ತೆರೆ ಎಳಿಲಿಕ್ಕೆ ಯಾರತ್ರ ಕೂಡ ಸಾಧ್ಯ ಇಲ್ಲ ಅಂತ ಮೋಸ್ಟ್ಲಿ ಅನ್ನಿಸ್ತಾ ಇದೆ. ಯಾವಾಗ ತೆರೆ ಬೀಳ್ತಿದೆ ಮೇಡಮ್? ಹೇಳಲಿಕ್ಕೆ ನಾನು ಯಾರು, ಬಟ್ ಅಧ್ಯಕ್ಷರು ಹೇಳಿದಾರಂತ ತಾವೇ ಹೇಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ ಮೇಡಮ್? ಏನು ಸಂಪೂರ್ಣವಾಗಿ ಹೈಕಮಾಂಡ್ ಏನು ಹೇಳ್ತಾರೆ ಅವರು ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ. ಖಂಡಿತವಾಗ್ಲೂ ಹೈಕಮಾಂಡ್ ಏನೇ ನಿರ್ಧಾರ ಎಲ್ಲರೂ ಬದ್ಧ. ಮೇಡಮ್, ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತಾ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಕಿರ್ತಕ್ಕಂಥ ಪೋಸ್ಟ್ ಆ ರೀತಿ ಇದೆ. ಅದ್ರ ಬಗ್ಗೆ ನನಗೇನು ಕಲ್ಪನೆ ಮೇಡಮ್, ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳ್ತಿದೆ ಮೇಡಮ್? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.